ಹಲೋ ಎವ್ರಿವನ್, ವೆಲ್ಕಮ್ ಟು ಮೋನೋಸ್ ಲ್ಯಾಬ್ಸ್. ಫ್ರೆಂಡ್ಸ್, ಇವತ್ತು ಎಲ್ಲರ ಮೈಂಡಲ್ಲೂ ಒಂದು ಕ್ವಶನ್ ಇದೆ. ಎ ಐ ಬಂದ ಮೇಲೆ ಜಾಬ್ ಹೋಗುತ್ತಾ? ಸಾಫ್ಟ್ವೇರ್ ಇಂಜಿನಿಯರ್ ಸೇಫಾ? ಫ್ರೆಷರ್ಸ್ಗೆ ಜಾಬ್ ಇದೆಯಾ? ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಎ ಐ ವಿಲ್ ರಿಪ್ಲೇಸ್ ಹ್ಯೂಮನ್ ಅಂತ ವೀಡಿಯೋಸ್ ತುಂಬ ಬರುತ್ತೆ. ಬಟ್ ನಿಜವಾಗ್ಲೂ ಎ ಐ ಅಂದರೆ ಏನು? ಏಜೆಂಟಿಕ್ ಎ ಐ ಅಂದರೆ ಏನು? ಜನರೇಟಿವ್ ಎ ಐ ಅಂದರೆ ಏನು? ಸೊ ಇವತ್ತು ರಿಯಲ್ ಎಕ್ಸಾಂಪಲ್ ಜೊತೆ ಒಂದು ಈಸಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಇದಾದಮೇಲೆ ನೀವೇ ಡಿಸೈಡ್ ಮಾಡಿ ಎ ಐ ರಿಪ್ಲೇಸ್ ಮಾಡುತ್ತೋ ಅಥವಾ ನಮ್ಮ ಕೆಲಸಕ್ಕೆ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೋ ಅಂತ. ಫಸ್ಟ್, ಜನರೇಟಿವ್ ಎ ಐ. ಜನರೇಟಿವ್ ಎ ಐ ಅಂದರೆ ನೀವು ತುಂಬ ಕೇಳಿರ್ಬೋದು. ಒಂದು ಚಾಟ್ ಜಿ ಪಿ ಟಿ, ಫಾರ್ ಎಕ್ಸಾಂಪಲ್ ಚಾಟ್ ಜಿ ಪಿ ಟಿ ಎಲ್ಲ ಇದೆ ಅಲ್ವಾ? ಸೊ ಅದು ಜನರೇಟಿವ್ ಎ ಐ. ಇದು ಟೆಕ್ಸ್ಟ್ ಕ್ರಿಯೇಟ್ ಮಾಡುತ್ತೆ, ಇಮೇಜ್ ಜನರೇಟ್ ಮಾಡುತ್ತೆ, ಕೋಡು ಬರೆಯುತ್ತೆ. ಸೊ ವಿಡಿಯೋ, ಮ್ಯೂಸಿಕ್ ಕೂಡ ಕ್ರಿಯೇಟ್ ಮಾಡ್ಬೋದು, ಏನಾಗಿ ಬರುತ್ತೆ. ಬಟ್ ಬ್ಯಾಡ್ ಪ್ರಾಂಪ್ಟ್ ಇದ್ದರೆ ಅದು ನಾರ್ಮಲ್ ಆಗಿ ತೊಗೊಳಲ್ಲ, ಮೀನ್ಸ್ ಔಟ್ಪುಟ್ ಅನ್ನೀವನ್ನ ಕೊಡುತ್ತೆ. ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಬರೋದು ಏಜೆಂಟಿಕ್ ಎ ಐ. ಇದು ತುಂಬ ಪವರ್ಫುಲ್. ಏಜೆಂಟಿಕ್ ಎ ಐ ಅಂದರೆ ಗೋಲ್ ತೊಗೊಂಡು ಆ್ಯಕ್ಷನ್ನ ಪರ್ಫಾರ್ಮೆನ್ಸ್ ಮಾಡೋದು. ನಾವು ಹೇಳ್ತೀವಿ ನನಗೆ ಬೆಸ್ಟ್ ಬಿರಿಯಾನಿ ಆರ್ಡರ್ ಮಾಡು. ಜನರೇಟಿವ್ ಎ ಐ ಏನು ಮಾಡುತ್ತೆ? ದೀಸ್ ಆರ್ ಟಾಪ್ ಬಿರಿಯಾನಿ ಪ್ಲೇಸ್ ಅಂತ ಲಿಸ್ಟ್ ಕೊಡುತ್ತೆ. ಬಟ್ ಏಜೆಂಟಿಕ್ ಎ ಐ ಏನು ಮಾಡುತ್ತೆ? ನಿಯರೆಸ್ಟ್ ರೆಸ್ಟೋರೆಂಟ್ನ ಸರ್ಚ್ ಮಾಡುತ್ತೆ, ರೇಟಿಂಗ್ ಕಂಪೇರ್ ಮಾಡುತ್ತೆ, ಪ್ರೈಸ್ ಕಂಪೇರ್ ಮಾಡುತ್ತೆ, ಬೆಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡುತ್ತೆ, ಆರ್ಡರ್ ಪ್ಲೇಸ್ ಮಾಡುತ್ತೆ, ಡೆಲಿವರಿ ಟ್ರ್ಯಾಕ್ ಮಾಡುತ್ತೆ. ಸೊ ಜನರೇಟಿವ್ ಎ ಐ ಕ್ರಿಯೇಟ್ ಮಾಡುತ್ತೆ, ಏಜೆಂಟಿಕ್ ಎ ಐ ಆ್ಯಕ್ಟ್ ಮಾಡುತ್ತೆ. ನಾವು ಇಂಪಾರ್ಟೆಂಟ್ ಕ್ವಶನ್, ಎ ಐ ಜಾಬ್ ತಗೊಳುತ್ತಾ? ಸ್ಪೆಷಲಿ ಕೆಲವೊಂದು ಜಾಬ್ ಕಂಪೇರ್ ಮಾಡಿದ್ರೆ ಹೋಗೋ ಚಾನ್ಸಸ್ ಇರುತ್ತೆ. ಯಾವ್ಯಾವ ಜಾಬ್ಸ್ ಅವು? ಡಾಟಾ ಎಂಟ್ರಿ, ಬೇಸಿಕ್ ಸಪೋರ್ಟ್ ಆ್ಯಂಡ್ ಕಾಪಿ ಪೇಸ್ಟ್ ಜಾಬ್ ಎಲ್ಲ ಹೋಗುತ್ತೆ. ಬಿಕಾಸ್ ಎ ಐ ಈಸ್ ಫಾಸ್ಟಾಗಿ ಆ ಕೆಲಸನೆಲ್ಲ ಮಾಡುತ್ತೆ. ಬಟ್ ಹೊಸ ಆಪರ್ಚುನಿಟಿ ಕೂಡ ಕ್ರಿಯೇಟ್ ಮಾಡುತ್ತೆ. ಎ ಐ ಇಂಜಿನಿಯರ್, ಪ್ರಾಂಪ್ಟ್ ಇಂಜಿನಿಯರ್, ಆಟೋಮೇಷನ್ ಇಂಜಿನಿಯರ್, ಎ ಐ ಪ್ರಾಡಕ್ಟ್ ರೂಲ್ಸ್. ಸೊ ಇದೆಲ್ಲದು ಎ ಐಯಿಂದ ಜಾಬ್ ಕ್ರಿಯೇಟ್ ಆಗುತ್ತೆ. ಸೊ ನಿಮಗೆ ಫಿಯರ್ ಬೇಡ. ಜಸ್ಟ್ ವಿ ಹ್ಯಾವ್ ಟು ಅಡಾಪ್ಟ್ ಫಾರ್ ದ ಟೆಕ್ನಾಲಜೀಸ್ ಅಷ್ಟೇ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ರಿಯಲ್ ಆಗಿ ಹೇಗೆ ಏಜೆಂಟಿಕ್ ಎ ಐ ಯೂಸ್ ಮಾಡಿಕೊಂಡು ಝೊಮ್ಯಾಟೋದಲ್ಲಿ ಫುಡ್ ಆರ್ಡರ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಟಿಲ್ ದೆನ್ ಈ ಚಾನಲ್ ಇಷ್ಟ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್.